ಹಾಯ್, ನಾನು ಸೌಮ್ಯ. ಇವತ್ತು ಸಂಡೇ. ಇವತ್ತು ಎದ್ದಿದ್ದು ಕೂಡ ಲೇಟು, ಹೇಗಿದ್ದರೂ ರಜೆ ಇರುತ್ತಲ್ವಾ. ಸೊ ಅದಕ್ಕೆ ಇವಾಗ ಬೆಳಿಗ್ಗೆ ಎದ್ದು ಒಂದು ಗ್ಲಾಸ್ ಮೆಂತ್ಯ ಹಾಕಿ ನೀರು ಕುದಿಸ್ಕೊಂಡೆ. ಮತ್ತು ಸ್ವಲ್ಪ ರೈಸ್ ಮಾಡ್ಕೊಳ್ಳೋಣ ಅಂಥೇಳಿ ರೈಸ್ ಮಾಡ್ಕೊತಾ ಇದ್ದೀನಿ. ಮೆಂತ್ಯ ನೀರು ಇರುತ್ತಲ್ಲ, ಅದು ಸ್ಕಿನ್ನಿಗೆಲ್ಲ ಒಳ್ಳೆಯದು, ಹೇರ್ಸ್ಗೆ ಸ್ಕಿನ್ನಿಗೆಲ್ಲ ಒಳ್ಳೆಯದು. ಬೆಳಗ್ಗೆ ಟೈಮ್ ಬೇಕಾದ್ರೆ ರಾತ್ರಿ ನೆನೆ ಹಾಕಾದ್ರೂ ಕುಡಿಬೋದು, ಇಲ್ಲ ಬೆಳಿಗ್ಗೆ ಬಾಯ್ಲ್ ಮಾಡಾದರೂ ಕುಡಿಬೋದು. ರಾತ್ರಿ ಸ್ವಲ್ಪ ಟೊಮೊಟೊ ಗೊಜ್ಜಿತ್ತು, ಅದಕ್ಕೆ ಸ್ವಲ್ಪ ರೈಸ್ ಮಾಡ್ಕೊಂಡಿದ್ದೆ. ಸೈಡಿಗೆ ಸ್ವಲ್ಪ ಸೌತೆಕಾಯಿ. ಇವತ್ತಿನ ಬ್ಲಾಗಲ್ಲಿ ಏನು ವಿಶೇಷ ಅಂತಂದರೆ, ನಾನಿವತ್ತು ಪನ್ನೀರ್ ಹಾಕಿ ಒಂದು ಕೇಕ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಚೀಸ್ ಹಾಕಿ ಮಾಡಬೇಕು, ಪನ್ನೀರ್ ಹಾಕಿ ಮಾಡ್ತಾಯಿದ್ದೀನಿ. ಇವತ್ತಿಂದು ಬ್ರೇಕ್ಫಾಸ್ಟ್ ಇದಾಗಿತ್ತು. ಮತ್ತು ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡಿದ್ದೆ ನೆನ್ನೆ, ಅದನ್ನೆಲ್ಲ ಮಡಚಿಟ್ಟು ಆಮೇಲೆ ಕೇಕ್ ಎಲ್ಲ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೆ. ಮನೆಯೆಲ್ಲ ಕ್ಲೀನ್ ಮಾಡಿ ಬಟ್ಟೆ ಎಲ್ಲ ಅರೇಂಜ್ ಮಾಡಿಟ್ಟೆ. ಇವಾಗ ಕೇಕ್ ಮಾಡೋದಕ್ಕೆ ಮಾರಿಗೋಲ್ಡ್ ಆದರೂ ತೊಗೋಬೋದು, ಗುಡ್ಡೆ ಬಿಸ್ಕೆಟ್ ಆದರೂ, ನಿಮ್ಗೆ ಯಾವ್ದು ಬೇಕು ಪ್ಲೇನ್ ಬಿಸ್ಕೆಟ್ ತೊಗೊಳ್ಳಿ, ಕ್ರೀಮ್ ಬಿಸ್ಕೆಟ್ ಏನು ಬೇಡ. ನಾನು ನ್ಯೂಟ್ರಿ ಚಾಯ್ಸ್ ತೊಗೊಂಡಿದ್ದೀನಿ. ಇಲ್ಲ ಅಂದರೆ ಬೇಕಾದರೆ ನೀವು ಮಾರಿಗೋಲ್ಡ್ ಆದರೂ ತೊಗೊಳ್ಳಿ. ಇದರಲ್ಲಿ 0 ಶುಗರು ಮತ್ತು 0 ಮೈದಾ ಅಂತ ಇದೆ, ಮತ್ತು ಹೈ ಫೈಬರ್ ಕಂಟೆಂಟ್ ಅಂತ ಇದೆ. ನಾನು ಇದನ್ನು ತೊಗೊಂಡಿದ್ದೀನಿ. ಒಂದು 8 ಬೇಕಾಗುತ್ತೆ. ನಾನು ಸ್ವಲ್ಪನೇ ಮಾಡಿರೋದು, 8 ಪೀಸಸ್ ತೊಗೊಂಡಿದ್ದೀನಿ. ಮತ್ತು ಈ ಥರ ಒಂದು ಸ್ವಲ್ಪ ಪೌಡರ್ ಫಾರ್ಮಲ್ಲಿ ಮಾಡ್ಕೊಳ್ಳಿ. ನಿಮಗೆ ಅಮೂಲ್ ಬಟರ್ ಅಂತ ಸಿಗುತ್ತೆ ಈ ಥರ ಕ್ಯೂಬ್ ಸೈಜಲ್ಲಿ, ಅದನ್ನು ತಂದು ಮಾಡ್ಕೋಬೋದು. ಇದು ನಾನು 2 ಕ್ಯೂಬ್ ಹಾಕ್ಕೊಂಡಿದ್ದೀನಿ. ಮತ್ತು ಮನೆಯಲ್ಲೇ ಸ್ವಲ್ಪ ತುಪ್ಪ ಇತ್ತು, ಅದನ್ನೊಂದು 1.5 ಸ್ಪೂನ್ ಅಷ್ಟು ನಾನು ಅದಕ್ಕೆ ಆ್ಯಡ್ ಮಾಡಿಕೊಂಡು ಅದನ್ನು ಕಾಯಿಸ್ಕೊಂಡ್ರೆ ಅದು ಕರಗುತ್ತಲ್ಲ. ಕರ್ಗಾದ್ಮೇಲೆ ನಾವು ಆಲ್ರೆಡಿ ಪೌಡ್ರ್ ಮಾಡ್ಕೊಂಡಿದ್ವಲ್ಲ, ಅದನ್ನು 2 ಬಾಕ್ಸ್ ತೊಗೊಂಡು, ನಾನು ಗ್ಲಾಸ್ ಬಾಕ್ಸ್ ತೊಗೊಂಡಿದ್ದೀನಿ. ಆ ಪೌಡ್ರನ್ನ ಈಕ್ವಲಲ್ಲಿ 2 ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ. ಬೇಕಾದರೆ ನೀವು ಒಂದೇ ಬಾಕ್ಸಲ್ಲಿ ಮಾಡ್ಕೋಬೋದು. ನಾನು 2 ಟೈಮ್ ತಿನ್ನೋಣ ಅಂಥೇಳಿ 2 ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಆಲ್ರೆಡಿ ನಾವು ಬೆಣ್ಣೆನ ಕರಗಿಸಿದ್ವಲ್ಲ, ಅದನ್ನು ಇದಕ್ಕೆ ಹಾಕ್ಕೊಂಡು ಏನು ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಅದನ್ನು ಫುಲ್ಲು ಟೈಟಾಗಿ ಪ್ರೆಸ್ ಮಾಡಿ ಈ ಥರ ಆಗಬೇಕು. ನೋಡಿ, ಈ ಥರ ನಾನು ಮಾಡಿದ್ದೀನಲ್ವ, ಈ ಥರ ಮಾಡಿ ಅದನ್ನು ಕ್ಲೋಸ್ ಮಾಡಿ ಒಂದು ½ ಆನ್ ಅವರ್ ಫ್ರಿಜ್ಜಲ್ಲಿಡಿ. ಇವಾಗ ಸೆಕೆಂಡ್ ಲೇಯರ್ ರೆಡಿ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಪನ್ನೀರ್ ಹಾಕ್ಕೊಳ್ಳಿ. ಪನ್ನೀರ್ ಹಾಕ್ಕೊಂಡು ಅಮೂಲ್ ಫ್ರೆಶ್ ಕ್ರೀಮ್ ಅಂತ ಒಂದು ಬರುತ್ತೆ ನೋಡಿ, ಇದು ನಾನು ತೋರಿಸಿದ್ದೀನಿ ವಿಡಿಯೋದಲ್ಲಿ. ಅದನ್ನು ಹಾಕ್ಕೊಂಡು 1 ಸ್ಪೂನ್ ಶುಗರ್ ಹಾಕ್ಕೊಳ್ಳಿ. ಬೇಕು ಅಂದರೆ ನಿಮಗೆ ಶುಗರ್ ನೋಡಿ ಹಾಕ್ಕೊಳ್ಳಿ. ಮತ್ತು ಆಲ್ರೆಡಿ ಫ್ರಿಜ್ಜಲ್ಲಿ ಇತ್ತಲ್ಲ ನೋಡಿ, ಅದು ಸ್ವಲ್ಪ ಗಟ್ಟಿಯಾಗಿದೆ. ಈ ಥರ ಮೇಲೆ ಹಿಂಗೆ ಟಚ್ ಮಾಡಿದ್ರೆ ನಿಮ್ಗೆ ಹಾರ್ಡ್ ಅನಿಸುತ್ತೆ. ಆಮೇಲೆ ಏನು ಮಾಡಿ, ಇವಾಗ ಸೆಕೆಂಡ್ ಲೇಯರ್ ರೆಡಿ ಮಾಡ್ಕೊಂಡಿದ್ವಲ್ಲ, ಅದು ಪೇಸ್ಟ್ ಮಾಡಿರೋದು, ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ 2 ಬಾಕ್ಸಿಗೂ. ಸೆಕೆಂಡ್ ಲೇಯರ್ ಆಯಿತು. ಇವಾಗ ಥರ್ಡ್ ಲೇಯರ್ಗೆ ನಾವು ಚಾಕೋಸ್ ಹಾಕಿ ಮಾಡ್ಕೋಬೇಕು. ನನ್ನ ಹತ್ರ ಚಾಕೋಸ್ ಏನೂ ಇರಲಿಲ್ಲ, ಅದಕ್ಕೆ ನಾನು ಡೈರಿ ಮಿಲ್ಕ್ ಚಾಕ್ಲೇಟ್ ಇರುತ್ತಲ್ಲ, ಅದನ್ನೇ 2 ಹಾಕ್ಕೊಂಡಿದ್ದೆ. ಅದಕ್ಕೂ ಸ್ವಲ್ಪ ಫ್ರೆಶ್ ಕ್ರೀಮ್ ಇರುತ್ತಲ್ಲ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಹಿಂಗೆ ಕೆಳಗಡೆ ನೀರು ಇಟ್ಕೊಂಡೆ ನೀವು ಮಾಡ್ಕೋಬೋದು ಆರಾಮಾಗಿ. ಆಮೇಲೆ ಅದನ್ನು ಥರ್ಡ್ ಲೇಯರಾಗಿ ಮಾಡ್ಕೋಬೇಕು ಇವಾಗ ನಾವು. ಅದಕ್ಕೆ ಈ ಚಾಕ್ಲೇಟ್ ಇರುತ್ತಲ್ಲ, ಅದನ್ನೆಲ್ಲ ನೀಟಾಗಿ 2 ಬಾಕ್ಸಿಗೂ ಸ್ಪ್ರೆಡ್ ಮಾಡಿಕೊಂಡು ಇವಾಗ ನಾವು ಒಂದು 3 ಅವರ್ಸ್ 2 ಅವರ್ಸ್ ಆದ್ರೂ ನಾವು ಇಡಬೇಕಾಗುತ್ತೆ ಫ್ರಿಜ್ಜಲ್ಲಿ. ನಾನು ಇದಕ್ಕೆ ಮೇಲ್ಗಡೆ ಏನು ಮಾಡಿದ್ದೀನಿ, ಫ್ರೈ ಮಾಡಿರೋ ಬಾದಾಮ್ ಇರುತ್ತಲ್ಲ, ಅದನ್ನು ಸಣ್ಣದಾಗಿ ಸ್ಲೈಸ್ ಮಾಡ್ಕೊಂಡು ಈ ಥರ ಮಾಡ್ಕೊಂಡಿದ್ದೆ. ಚೆನ್ನಾಗಿರುತ್ತೆ ಅದು, ಬಾಯಿಗೆ ಸಿಕ್ಕಿದಾಗ ಡ್ರೈ ಫ್ರೂಟ್ಸು ಅಂತೇಳಿ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸಿದೆಯೋ, ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿತ್ತು. ಒಂದ್ಸರಿ ಟ್ರೈ ಮಾಡಿ ನೋಡಿ, ಈ ಥರ 3 ಲೇಯರ್ಸ್ ಕಾಣುತ್ತೆ ನಿಮಗೆ ತಿನ್ನುವಾಗ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.